ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶಗೌಡ. ನೀವು ಅನ್ಕೋಬೋದು, ಏನಪ್ಪ ಇವಳು ಹಾಕಿದರೆ ಹಾಕ್ತಾನೆ, ಹಾಕೋದೇ ಇಲ್ಲ ಕತೆನಾ, ಹಾಕಿದರೆ ಮಾತ್ರ ಒಂದೇ ದಿನ ಹಾಕ್ತಾಳೆ ಅಂತ. ನಾನು ಅನ್ಕೋತಿದ್ದೀನಿ ನಿಮಗೆ ಬೋರ್ ಆಗಲ್ಲ ಅಂತ. ನಾನು ಇವತ್ತು ಹಾಕ್ತಿರೋ ಕತೆ ಒಂಗಿರಣ ಭಾಗ 7. ಒಂದು ವರ್ಷದಲ್ಲಿ ನನ್ನ ಜೀವನ ಎಲ್ಲಿಂದ ಎಲ್ಲಿಗೆ ಸಾಗಿತು. ಈ ಕಹಿಯನ್ನು ಮರೆಯಬೇಕು ಎಂದು ಎಷ್ಟೇ ಪ್ರಯತ್ನ ಪಟ್ಟರೂ ಮರೆಯಲಾಗುತ್ತಿಲ್ಲ ಎಂದು ಯೋಚನೆಯಲ್ಲಿದ್ದವಳಿಗೆ ಯಾರೋ ಭುಜದ ಮೇಲೆ ಕೈಯಿಟ್ಟ ಹಾಗಾಯಿತು. ಆ ಸ್ಪರ್ಶಕ್ಕೆ ಎದರಿ ತಿರುಗಿದವಳು ದೇವಸ್ಥಾನದಲ್ಲಿ ನೋಡಿದ ಅದೇ ಹೆಂಗಸು. ಅವರನ್ನು ನೋಡಿದವಳು ಒಡನೆ ಕಣ್ಣೀರು ತೊಳೆದುಕೊಂಡು ಎದ್ದು ನಿಂತಳು. ಯಾಕಮ್ಮ ಗಾಬರಿಯಾಗುತ್ತಿದ್ದೀಯಾ? ಪ್ರಸಾದ ತಗೊಳ್ಳದೆ ಹಾಗೆ ಬಂದಿದ್ಯಾ? ಅದಕ್ಕೆ ಪ್ರಸಾದ ಕೊಡಲು ಬಂದೆ. ತಗೋ ಎಂದು ಪ್ರಸಾದ ಮುಂದಿಡಿದರು. ಪ್ರಸಾದದ ಜೊತೆ ಹೂ ಇರುವುದನ್ನು ನೋಡಿ ಮತ್ತೆ ಆಶ್ಚರ್ಯದಿಂದ ತುಂಬಿದ ಕಣ್ಣುಗಳಲ್ಲಿ ಅವರ ಮುಖ ನೋಡಿದಳು. ತಗೊಳಮ್ಮ. ಆ ಹೆಂಗಸು ಆಡಿದ ಮಾತಿಗೆ ಬೇಜಾರಾಗಬೇಡ. ನಮ್ಮ ಕೈ ಬೆರಳುಗಳು ಎಲ್ಲ ಒಂದೇ ಸಮ ಇರುವುದಿಲ್ಲ. ಹಾಗೆ ನಮ್ಮ ಸುತ್ತಮುತ್ತ ಇರುವ ಜನರೆಲ್ಲ ಒಂದೇ ಸಮ ಇರುವುದಿಲ್ಲ. ಅಂಥವರ ಮಾತಿಗೆ ನೀನೇನು ಬೇಜಾರಾಗಬೇಡ ಎಂದು ಸ್ಪಂದನಾಳ ತಲೆ ನೀವಿದರು. ತನ್ನ ತಾಯಿಯನ್ನು ಬಿಟ್ಟರೆ ಇವರೇ ಸ್ಪಂದನ ಮುಂದೆ ತುಂಬ ಪ್ರೀತಿಯಿಂದ ಮಾತನಾಡಿದವರು. ಇಲ್ಲ ಅಮ್ಮ, ನಾನು ಬೇಜಾರಾಗಲ್ಲ. 3 ವರ್ಷದಿಂದ ನನಗೆ ಇದೆಲ್ಲ ಅಭ್ಯಾಸ ಆಗಿದೆ. ನನ್ನ ಬೇಜಾರು, ನನ್ನ ಅಸಹಾಯ, ಕೋಪ ಎಲ್ಲ ನಾನು ಹೆಣ್ಣಾಗಿ ಹುಟ್ಟಿದ್ದಕ್ಕೆ, ನನ್ನ ಮೇಲೆ ಅಷ್ಟೆ. ನನ್ನ ಬದುಕಿನ ದಾರಿಯಲ್ಲಿ ಉದ್ದಕ್ಕೂ ಬರೀ ಕಲ್ಲು ಮುಳ್ಳುಗಳನ್ನೇ ನೋಡುತ್ತಾ ಬಂದೆ. ಅದನ್ನು ಪಕ್ಕಕ್ಕೆ ಸರಿಸುವುದಕ್ಕಿಂತ ಹೆಚ್ಚಾಗಿ ಕಾಲಿಗೆ ಚುಚ್ಚಿಸಿಕೊಂಡದ್ದೇ ಹೆಚ್ಚು. ಅದು ನನ್ನ ಪಾಲಿಗೆ ಬಂದದ್ದು ಅಷ್ಟೇ. ಪಾಲಿಗೆ ಬಂದದ್ದು ಪಂಚಾಮೃತ ಎಂದು ಜೀವನ ನಡೆಸುತ್ತಿರುವವಳು ನಾನು ಎಂದು ಕಣ್ಣೀರು ಹಾಕಿದಳು. ಯಾಕಮ್ಮ ಹಾಗೇಳ್ತೀಯಾ? ಕತ್ತಲೆ ಮುಗಿದ ಮೇಲೆ ಬೆಳಕು ಬರಲೇಬೇಕು. ನಿನ್ನ ಜೀವನದಲ್ಲೂ ಆ ಜ್ಯೋತಿ ಬಂದೇ ಬರುತ್ತದೆ. ಅದಕ್ಕೆ ನೀನು ಕಾಯಬೇಕು ಅಷ್ಟೇ. ಆ ತಾಯಿ ಯಾವತ್ತೂ ನಿನ್ನ ಕೈ ಬಿಡಲ್ಲ ಎಂದು ಪ್ರಸಾದ ಕೊಟ್ಟರು. ಕ್ಷಮಿಸಿ ಅಮ್ಮ, ಇವತ್ತು ನನ್ನಿಂದ ನಿಮಗೆ ಪೂಜೆಗೆ ಭಂಗ ಆಯಿತು. ನಾನು ಅಲ್ಲಿಗೆ ಬರಬಾರದಿತ್ತು. ನೀವು ಖುಷಿಯಿಂದ ಮೊಮ್ಮಗಳ ಹುಟ್ಟಿದ ಹಬ್ಬಕ್ಕೆ ದೇವಸ್ಥಾನಕ್ಕೆ ಬಂದಿದ್ರಿ. ನನ್ನಿಂದ ನಿಮ್ಮ ಖುಷಿಯೆಲ್ಲ ಹಾಳಾಯಿತು ಎಂದಳು ಬೇಜಾರಿನಿಂದ. ಹಾಗೆಲ್ಲ ಹೇಳಬೇಡಮ್ಮ, ಪೂಜೆ ಚೆನ್ನಾಗಿ ಆಯಿತು. ನಿನ್ನ ಭೇಟಿ ಮಾಡಿದ್ದು ನನಗೆ ತುಂಬ ಸಂತೋಷವಾಯಿತು. ನಾನಿನ್ನು ಹೊರಡುತ್ತೇನೆ. ನನ್ನ ಮಗನಿಗೆ ಆಫೀಸಿಗೆ ಸಮಯ ಆಗುತ್ತದೆ ಎಂದು ಅಲ್ಲಿಂದ ಹೊರಟವರನ್ನು ಮತ್ತೆ ತಡೆದವಳು. ಅಮ್ಮ, ಇದು ನನ್ನ ಮಗನಿಗೆ ಎಂದು ತೆಗೆದುಕೊಂಡ ಚಾಕೊಲೇಟ್. ನಿಮಗೇನು ಅಭ್ಯಂತರ ಇಲ್ಲ ಎಂದರೆ ಇದನ್ನು ನಿಮ್ಮ ಮೊಮ್ಮಗಳಿಗೆ ಕೊಡಿ ಎಂದು ಬೈಕಿನ ಒಳಗಿದ್ದ ಒಂದು ಡೈರಿ ಮಿಲ್ಕ್ ಚಾಕೊಲೇಟನ್ನು ತೆಗೆದು ಅವರ ಮುಂದೆ ನೀಡಿದಳು. ಇದರಲ್ಲಿ ಅಭ್ಯಂತರ ಏನೂ ಇಲ್ಲಮ್ಮ, ಬೇಕಿದ್ರೆ ನೀನೇ ಬಂದು ಕೊಡು, ಅವಳು ಖುಷಿ ಪಡ್ತಾಳೆ ಎಂದರು. ಬೇಡ ಅಮ್ಮ, ನೀವೇ ಕೊಟ್ಟು ಬಿಡಿ ಎಂದು ಚಾಕೊಲೇಟ್ ಅವರ ಕೈಗಿಟ್ಟು ಹೊರಟಳು. ಇತ್ತ ಮಗಳನ್ನು ತೋಳಿನಲ್ಲಿ ಬಂಧಿಸಿ ಕಾರಿನ ಪಕ್ಕ ನಿಂತು ಇಬ್ಬರು ಮಾತನಾಡುವುದನ್ನೇ ನೋಡುತ್ತಿದ್ದ ಮಿಥುನ್. ಆದರೆ ಅವರ ಮಾತು ಸ್ಪಷ್ಟವಾಗಿ ಕೇಳುತ್ತಿರಲಿಲ್ಲ. ಮೊನ್ನೆ ಹಾಗೆ ಮಾತನಾಡಬಾರದಿತ್ತು, ಗೊತ್ತಿಲ್ಲದೆ ಮಾತನಾಡಿದೆ, ಬುದ್ಧಿ ಕ್ಷಮೆ ಕೇಳು ಎಂದು ಹೇಳುತ್ತಿದ್ದರೆ ಅದಕ್ಕೆ ಮನಸ್ಸು ಒಪ್ಪುತ್ತಿರಲಿಲ್ಲ. ಎಲ್ಲಿ ತನ್ನ ಗೌರವ ಕಡಿಮೆಯಾಗುವುದು ಎನ್ನುವ ಭಯ, ಅದನ್ನೇ ಯೋಚನೆ ಮಾಡುತ್ತಾ ನಿಂತಿದ್ದನು. ಆರಾಧ್ಯ, ತಗೋ ಪುಟ್ಟ, ಅಲ್ಲಿ ನೋಡಿಲ್ಲಿ ಅವರು ಕೊಟ್ಟಿದ್ದು ಎಂದು ಸ್ವಲ್ಪ ದೂರದಲ್ಲಿದ್ದ ಸ್ಪಂದನಾಳನ್ನು ತೋರಿಸಿ ಹೇಳಿದರು ಸುಗುಣ ಅವರು. ಚಾಕ್ಲೇಟ್ ಕೈಗೆ ತೆಗೆದುಕೊಂಡು ಮಿಥುನ್ನೇ ಅದನ್ನು ಬಿಚ್ಚಿ ಮಗುವಿಗೆ ತಿನ್ನಿಸಿದನು. ಅಮ್ಮ, ಹೊರಡೋಣ ಎಂದನು. ಸರಿ ಕಣಪ್ಪ, ಹೊರಡು ಎಂದು ಕಾರು ಹತ್ತಿ ಕುಳಿತರು. ಅಮ್ಮ, ಯಾಕೆ ಬೇಜಾರಿನಿಂದಿದ್ದೀಯಾ? ಕಾರಿನಲ್ಲಿ ಕುಳಿತಾಗಿನಿಂದ ಬೇಜಾರಿನ ಮುಖದಲ್ಲಿರುವ ಅಮ್ಮನನ್ನು ಕೇಳಿದ ಮಿಥುನ್. ಜೀವನ ಎಷ್ಟು ವಿಚಿತ್ರ ಅಲ್ವಾ ಮಿಥು? ಅಲ್ಲು ಇದ್ದವರಿಗೆ ಕಡಲೆ ಇರಲ್ಲ, ಕಡಲೆ ಇದ್ದವರಿಗೆ ಅಲ್ಲೂ ಇರಲ್ಲ. ಎಲ್ಲ ಸಮಾನವಾಗಿರುವುದು ತುಂಬ ವಿರಳ ಎಂದರು. ಹಾಗಂದ್ರೆ ಏನಮ್ಮ? ಯಾವುದರ ಬಗ್ಗೆ ಮಾತನಾಡುತ್ತಿದ್ದೀಯಾ? ಏನೋ ವಿಚಿತ್ರವಾಗಿದೆ ನಿನ್ನ ಮಾತುಗಳು ಎಂದನು. ಏನಿಲ್ಲ ಬಿಡು ಮಗನೇ, ನಿನಗೆ ಅರ್ಥವಾಗುವುದಿಲ್ಲ ಎಂದರು. ನಾನು ಹೇಳುವ ಮಾತು ನಿನಗೆ ಅರ್ಥವಾಗಿದ್ದರೆ ನಿನ್ನ ಜೀವನ ಚೆನ್ನಾಗಿರುತ್ತಿತ್ತು ಎಂದು ಸುಮ್ಮನಾದರು. ಇತ್ತ ಶಾಲೆಗೆ ಬಂದ ಸ್ಪಂದನಾಳಿಗೆ ಬೆಳಗ್ಗೆ ದೇವಸ್ಥಾನದಲ್ಲಿ ನಡೆದ ಘಟನೆಗಳು ಎಡಬಿಡದ ಹಾಗೆ ಕಾಡುತ್ತಿತ್ತು. ವಿದ್ಯಾರ್ಥಿಗಳಿಗೆ ಪಾಠ ಮಾಡಲು ಆಸಕ್ತಿ ಇಲ್ಲ. ಆಸಕ್ತಿ ಎನ್ನುವುದಕ್ಕಿಂತ ಮನಸ್ಸು ಸಹಕರಿಸುತ್ತಿಲ್ಲ. ತನ್ನ ಜೀವನ ಹಳಿ ತಪ್ಪಿದ್ದು ಎಲ್ಲಿ? ಹೇಗಿದ್ದವಳು ನಾನು ಇವಾಗ ಹೇಗಿದ್ದೀನಿ? ಯಾರೋ ಅಪರಿಚಿತರು ತನ್ನ ಜೀವನಕ್ಕೆ ಬಂದು ನನ್ನ ಜೀವನವನ್ನು ಸರ್ವನಾಶ ಮಾಡಿದ. ನಾನು ಮಾತ್ರವಲ್ಲ, ನನ್ನಿಂದಾಗಿ ನನ್ನ ಅಪ್ಪ ಅಮ್ಮನನ್ನು ಎಂದಿಗೂ ಚೇತರಿಸಿಕೊಳ್ಳದ ಹಾಗೆ ಮಾಡಿದೆ. ಇಷ್ಟೆಲ್ಲ ನೋವಿನ ಬಳಿಗೆ ಒಂದೇ ಒಂದು ನಗು ಎಂದರೆ ಅದು ನನ್ನ ಮಗ.
ಹಳೆಯದನ್ನೆಲ್ಲ ಮರೆಯಬೇಕು ಎಂದು ಎಷ್ಟೇ ಪ್ರಯತ್ನ ಮಾಡಿದರೂ ಆಗುತ್ತಿಲ್ಲ. ಪೂರ್ತಿಯಾಗಿ ಮೊದಲಿನಂತಾಗದಿದ್ದರೂ ಎಲ್ಲ ಯೋಚನೆಗಳಿಂದ ಹೊರಬರಬೇಕು. ನಾನು ಗಟ್ಟಿ ಮಾಡಿಕೊಳ್ಳಬೇಕು. ನನ್ನ ಕನಸಿನ ಕೂಸಾದ ನನ್ನ ಶಾಲೆಗೋಸ್ಕರ ನಾನು ಬದಲಾಗಬೇಕು. ಹೌದು, ನನ್ನ ಮಗನಿಗೋಸ್ಕರ ನಾನು ಬದಲಾಗಬೇಕು. ನನ್ನ ನೋವುಗಳು, ಯೋಚನೆಗಳು ನನ್ನ ಬಲಹೀನವಾಗಬಾರದು. ನನ್ನ ಜೀವನದಲ್ಲಿ ಸುಂದರವಾದ ಕ್ಷಣಗಳು ನನ್ನ ಬಾಲ್ಯ ಬಿಟ್ಟರೆ ಇನ್ಯಾವುದೂ ಇಲ್ಲ. ಆ ಸುಂದರ ಕ್ಷಣಗಳಿಗಾಗಿ, ನೆನಪುಗಳಿಗಾಗಿ ಹುಡುಕಬೇಕು. ಮೇಡಮ್, ನಿಮ್ಮನ್ನು ಶಿವರಾಮ್ ಸರ್ ಕರೆಯುತ್ತಿದ್ದಾರೆ ಎಂದು ಸಹಾಯಕ ಬಂದು ಎಚ್ಚರಿಸಿದಾಗಲೇ ಸ್ಪಂದನ ಯೋಚನೆಗಳಿಂದ ಹೊರಬಂದಿದ್ದು. ಮುಖ್ಯ ಉಪಾಧ್ಯಾಯರ ಕೊಠಡಿಯಿಂದ ಹೊರಗೆ ಬಂದ ಶಿವರಾಮ್ ಅವರಿಗೆ ಮಗಳಿಗೆ ಮಾಡಿಕೊಟ್ಟಿರುವ ಪ್ರತ್ಯೇಕ ಕೊಠಡಿಯಲ್ಲಿ ಮಂಕಾಗಿ ಕುಳಿತಿದ್ದ ಮಗಳನ್ನು ನೋಡಿ ಅಲ್ಲಿ ಹೋಗಿ ಮಾತನಾಡುವುದು ಸರಿಯಲ್ಲ ಎಂದು ಕರೆ ಮಾಡಿ ತನ್ನ ಕೊಠಡಿಗೆ ಬರ ಹೇಳಲು ಕರೆ ಮಾಡಿದರು. ಆದರೆ ಕರೆ ಸ್ವೀಕರಿಸುತ್ತಿರಲಿಲ್ಲ. ಅದಕ್ಕೆ ತನ್ನ ಸಹಾಯಕನ ಬಳಿಯಲ್ಲಿ ಹೇಳಿ ಕಳಿಸಿದರು. ಹೇಳಿ ಪಪ್ಪ, ಏನೋ ಬರ ಹೇಳಿದ್ರಂತೆ ಎಂದು ತಂದೆ ಎದುರಿಗೆ ಬಂದು ಚೇರನ್ನು ಎಳೆದು ಕೂರುತ್ತಾ ಹೇಳಿದಳು. ಏನಿಲ್ಲಮ್ಮ, ಒಬ್ಬಳೇ ಕುಳಿತಿದ್ದಲ್ಲ, ಅದಕ್ಕೆ ಬರ ಹೇಳಿದೆ. ಹೌದು ಮಗಳೇ, ಸ್ವಲ್ಪ ಮಂಕಾಗಿದ್ದೀಯಾ? ಏನಾಯಿತು? ಆರೋಗ್ಯ ಸರಿಯಿಲ್ಲವಾ? ಹಾಗೇನಾದರೂ ಇದ್ದರೆ ಮನೆಗೆ ಹೋಗುವುದಾದರೆ ಹೋಗು ಎಂದರು. ತನ್ನಲ್ಲಿ, ತನ್ನ ನಡವಳಿಕೆಯಲ್ಲಿ ಸ್ವಲ್ಪ ಏರುಪೇರಾದರೂ ಕಂಡು ಹಿಡಿಯುವ ತಂದೆಯನ್ನು ನೋಡಿ ಅಗಾಧ ಪ್ರೀತಿಯುಕ್ಕಿ ಗಂಟಲುಬ್ಬಿ ಬಂದಿತು. ಆದರೂ ಅದನ್ನು ತೋರುಗೊಳ್ಳದೆ, ಹಾಗೇನಿಲ್ಲ ಪಪ್ಪ, ನಾನು ಚೆನ್ನಾಗಿದ್ದೀನಿ. ಯಾವುದೇ ತರಗತಿ ಇರಲಿಲ್ಲ, ಅದಕ್ಕೆ ಹಾಗೆ ಕುಳಿತಿದ್ದೆ. ಇವಾಗ ತರಗತಿ ಇದೆ, ಹೊರಡುತ್ತೇನೆ ಎಂದು ಅಲ್ಲಿ ನಿಲ್ಲದೆ ಹೊರಟಳು. ನಾನು ನಿನ್ನ ತಂದೆ ಮಗಳೇ, ನೀನು ಯಾವಾಗ ಹೇಗಿರ್ತೀಯಾ ಎಂದು ತುಂಬ ಚೆನ್ನಾಗಿ ತಿಳಿದಿದ್ದೀನಿ ಎಂದು ಮಗಳು ಹೊರಟ ಕಡೆಗೆ ನೋಡುತ್ತಾ ಹೇಳಿಕೊಂಡು ಮುಗುಳು ನಕ್ಕರು. ಹಲೋ, ಹೇಳಿ ಆನಂದ್. ಆ ಕಡೆಯಿಂದ ಕೇಳಿದ ವಿಷಯಕ್ಕೆ ಆಶ್ಚರ್ಯವಾಗಿ, ವಾಟ್, ಏನು ಹೇಳ್ತಿದ್ದೀಯಾ? ನಿನಗೇನು ತಲೆ ಕೆಟ್ಟಿದೆಯಾ? ಅದು ಆಫೀಸ್ ಎಂಬುದನ್ನು ಮರೆತು ಕಿರುಚಿದನು ಮಿಥುನ್. ಅವನ ಕೂಗನ್ನು ಕೇಳಿದ ಅವನ PA ಶ್ರೇಯಾ ಓಡಿ ಬಂದು ಏನಾಯಿತು ಎಂದು ಕೇಳಿದಳು. ಏನಿಲ್ಲ, ನನಗೆ ಸ್ವಲ್ಪ ಕೆಲಸವಿದೆ ಎಂದು ಕಾರಿನ ಕೀ ಹಿಡಿದು ಒಂದೇ ಉಸಿರಿನಲ್ಲಿ ಓಡಿದನು. ಕೋಪದಲ್ಲಿ ಕುದಿಯುತ್ತಾ ಅತಿ ವೇಗದಲ್ಲಿ ಕಾರು ಓಡಿಸಿಕೊಂಡು ಮನೆಯ ಬಳಿ ಬಂದವನು ಒಳಗಡೆ ಕಾಲಿಟ್ಟರೆ ಅಮ್ಮನ ಲಗೇಜ್ಗಳೆಲ್ಲ ಆಗಲೇ ಒಂದೆಡೆ ಇಟ್ಟಿದ್ದರು ಕೆಲಸದವರು. ಅದನ್ನು ನೋಡಿದವನು ಇನ್ನೂ ಕೋಪಗೊಂಡು ಅಮ್ಮ ಅಮ್ಮ ಎಂದು ಗಂಟಲು ಕಿತ್ತು ಹೋಗುವ ಹಾಗೆ ಕೂಗಿಕೊಂಡು ಬಂದನು. ಯಾಕೋ ಅಷ್ಟು ಜೋರಾಗಿ ಕೂಗುತ್ತಿದ್ದೀಯಾ? ಏನಾಯಿತು ಎಂದು ಏನೂ ಆಗೇ ಇಲ್ಲ ಎನ್ನುವಂತೆ ಸಮಾಧಾನದಲ್ಲಿ ಕೇಳುತ್ತಾ ಬಂದರು ಸುಗುಣ. ಏನಮ್ಮ, ಏನಾಗಿದೆ ನಿನಗೆ? ಯಾಕೆ ಹೀಗೆ ಆಡ್ತಿದ್ದೀಯಾ? ನನ್ನನ್ನು ಎದುರಿಸಬೇಕೆಂದು ಹೀಗೆಲ್ಲ ಮಾತಾಡ್ತಿದ್ದೀಯಾ ಎಂದನು. ನಾನ್ಯಾಕಪ್ಪ ನಿನ್ನನ್ನು ಎದುರಿಸಲಿ? ನಿನ್ನ ಒಳ್ಳೆಯದನ್ನು ಬಯಸಲು ನಾನ್ಯಾರು ಹೇಳು? ನನಗೂ ಇಲ್ಲಿ ಒಬ್ಬಳಿಗೆ ಇರಲು ಬೇಜಾರಾಗುತ್ತೆ. ಇತ್ತೀಚೆಗೆ ಆರೋಗ್ಯದ ಸಮಸ್ಯೆಯಿಂದ ಒಬ್ಬಂಟಿಯಾಗಿ ಇರಲು ತುಂಬ ಹಿಂಸೆ ಆಗ್ತಿದೆ. ಆದರೆ ವೃದ್ಧಾಶ್ರಮದಲ್ಲಿ ನನ್ನಂಥವರೇ ತುಂಬ ಜನ ಇರುತ್ತಾರೆ. ಹೇಗೋ ಅವರ ಜೊತೆ ಕಾಲ ಕಳೆಯಬಹುದು ಎಂದು ಈ ನಿರ್ಧಾರ ಮಾಡಿದ್ದೇನೆ ಎಂದರು ತಣ್ಣಗೆ. ಅಮ್ಮ ಅಮ್ಮ, ಯಾಕಿಷ್ಟು ಹಠ ನಿನಗೆ? ಯಾಕಂದರೆ ನಾನು ನಿಮ್ಮ ಅಮ್ಮ ಅಲ್ವಾ? ಮಗನಿಗೆ ಇಷ್ಟು ಹಠ ಇರಬೇಕಾದರೆ ಇನ್ನು ತಾಯಿಯಾಗಿ ನನಗೆ ಎಷ್ಟು ಹಠ ಇರಬಾರದು ಎಂದರು ಸುಗುಣ. ಅಮ್ಮ, ನೀನು ಇಲ್ಲ ಅಂದರೆ ಮುದ್ದುನ ಯಾರು ನೋಡ್ಕೋತಾರೆ ಎಂದರೆ 3 ವರ್ಷದ ನಿನ್ನ ಮಗಳ ಮೇಲೆ ನಿನಗೆ ಅದೆಷ್ಟು ಕಾಳಜಿ ಪ್ರೀತಿ ಇದೆ. ಅದೇ 33 ವರ್ಷದ ನನ್ನ ಮಗನ ಮೇಲೆ ನನಗೆ ಅದೇ ಪ್ರೀತಿ ಅದೇ ಕಾಳಜಿ ಇರುವುದಿಲ್ಲವಾ? ನನ್ನ ಮಗ ಚೆನ್ನಾಗಿರಬೇಕು ಎಂಬ ಆಸೆ ನನಗಿರುವುದಿಲ್ಲವಾ? ಅಂದರೆ ನಿನ್ನ ಮಾತಿನ ಅರ್ಥ ನಿನ್ನ ಮಗಳನ್ನು ನೋಡಿಕೊಳ್ಳಲು ಮಾತ್ರ ನಾನು ಇರಬೇಕಾ ಎಂದರು ಕೋಪದಲ್ಲಿ. ಅಮ್ಮ, ನಾನು ಹೇಳಿದ್ದು ಆ ಅರ್ಥದಲ್ಲಲ್ಲ. ನೀನೇನು ತಿಳಿದುಕೊಳ್ಳುತ್ತಿದ್ದೀಯ? ನನ್ನನ್ನು ಮುದ್ದುವನ್ನು ಬಿಟ್ಟು ಇರ್ತೀಯಾ ನೀನು ಎಂದನು ಸೋತವನಂತೆ. ಇಲ್ಲಿ ಯಾರಿಗೆ ಯಾರೂ ಅನಿವಾರ್ಯವಲ್ಲ ಮಿತು. ಯಾರು ಇರಲಿ ಇಲ್ಲದಿರಲಿ ಅವರವರ ಜೀವನ ಸಾಗುತ್ತಲೇ ಇರುತ್ತದೆ. ನನ್ನಂಥವರೇ ಅಲ್ಲಿ ತುಂಬ ಜನ ಇದ್ದಾರೆ. ಅವರೆಲ್ಲ ಹೊಂದಿಕೊಂಡಿಲ್ವಾ? ನಾನು ಹಾಗೆ ಹೊಂದಿಕೊಂಡು ಇರ್ತೀನಿ. ಅಷ್ಟೇ ಅಲ್ಲ, ಸ್ವಲ್ಪ ದಿನಕ್ಕೆ ನಾವೇ ಪರಿಸ್ಥಿತಿಗೆ ಹೊಂದಿಕೊಳ್ಳುತ್ತೇವೆ ಎಂದರು ಸುಗುಣ. ಅಮ್ಮ, ಅಲ್ಲಿರುವವರ ಪರಿಸ್ಥಿತಿಯೇ ಬೇರೆ. ತನ್ನ ಮಕ್ಕಳೇ ಹೆತ್ತವರನ್ನು ನೋಡಿಕೊಳ್ಳಲಾಗುವುದಿಲ್ಲ ಎಂದು ಹೊರ ಹಾಕಿರುವವರು ಅವರೆಲ್ಲ ಅಲ್ಲಿ ಬಂದು ನೆಮ್ಮದಿಯಾಗಿದ್ದಾರೆ. ಆದರೆ ನಿನಗೆ ನಾನಿಲ್ವಾ ಅಮ್ಮ? ನೀನು ಹೇಗೆ ಏಕಾಏಕಿ ಹೊರಟು ನಿಂತರೆ ನಾನೇನು ಮಾಡಲಿ? ಪರಿಸ್ಥಿತಿ ಬೇರೆ ಬೇರೆ ಆದರೂ ಎಲ್ಲರ ಮನಸ್ಥಿತಿಯೂ ಒಂದೇ ಮಿತು.
ಅಲ್ಲಿ ಜಾತಿ ಅಂತಸ್ತು ಯಾವುದೂ ಅಡ್ಡ ಬರಲ್ಲ. ಎಲ್ಲರೂ ಒಂದೇ ಕುಟುಂಬದವರ ರೀತಿ ಖುಷಿ ಖುಷಿಯಾಗಿ ಇದ್ದಾರೆ. ನಾನು ಆ ಅರಮನೆಯಂತಹ ಮನೆಯಲ್ಲಿದ್ದರೂ ನೆಮ್ಮದಿ ಇಲ್ಲದಿರುವ ಬಡವಿಯಾಗಿದ್ದೇನೆ. ಮುಂದುವರಿಯುವುದು